ಹಾಯ್ ಫ್ರೆಂಡ್ಸ್, ನಮಸ್ತೆ. ನಾನಿವತ್ತು ನಿಮ್ಮನ್ನು ಕಾರ್ಕಳದ ಚತುರ್ಮುಖ ಬಸ್ತಿಗೆ ಕರ್ಕೊಂಡು ಹೋಗ್ತೇನೆ, ಬನ್ನಿ. ಇದು ಬಾಹುಬಲಿ ಬೆಟ್ಟದ ಕ್ಲೀನ್ ಆಪೋಸಿಟ್ ಸೈಡ್ನಲ್ಲಿದೆ. ಅಲ್ಲಿ ನೋಡಿ, ದೂರದಲ್ಲಿ ಕಾಣ್ತಾ ಇದೆ ಅಲ್ವಾ, ಅದೇ ಬಾಹುಬಲಿ ಬೆಟ್ಟ. ಅದು ಕೆಳಗಡೆ ಕಾಣ್ತಿರೋದು ನಮ್ಮದು ಜೈನ ಮಠ. ಅದರ ಸ್ಟ್ರೈಟ್ ಆಪೋಸಿಟ್ ಸೈಡ್ನಲ್ಲಿ ಚತುರ್ಮುಖ ಬಸ್ತಿ ಇದೆ. ಸ್ವಲ್ಪ ಸ್ಟೆಪ್ಸ್ ಹತ್ಕೊಂಡು ಮೇಲೆ ಹೋಗಬೇಕು. ಜಾಸ್ತಿ ಸ್ಟೆಪ್ಸ್ ಏನಿಲ್ಲ, ಇದು ಸ್ವಲ್ಪ ಸಣ್ಣ ಬೆಟ್ಟ. ಬಾಹುಬಲಿ ಬೆಟ್ಟ ದೊಡ್ಡದಿದೆ. ಇವಾಗ ನೋಡಿ, ನಮ್ಮಲ್ಲಿ ಮಳೆಗಾಲ ಸ್ಟಾರ್ಟ್ ಆಗಿದೆ ಅಲ್ವಾ, ಹಾಗಾಗಿ ಬೆಟ್ಟದ ಮೇಲೆ ಹುಲ್ಲೆಲ್ಲ ಬೆಳ್ಕೊಂಡ್ಬಿಟ್ಟು ತುಂಬ ಚೆಂದ ಕಾಣ್ತಾ ಇದೆ. ಇದು ಭಾರತೀಯ ಪುರಾತತ್ವ ಇಲಾಖೆಗೆ ಸೇರಿದೆ. ಇದು ಓಪನ್ ಇತ್ತು ನಾವು ಹೋಗುವಾಗ, ಹಾಗಾಗಿ ಒಳಗಡೆ ಹೋದ್ವಿ. ಇದು ಸಂಪೂರ್ಣ ಕಲ್ಲಿನಿಂದಲೇ ನಿರ್ಮಿಸಲಾಗಿದೆ. ಇದನ್ನು 16ನೇ ಶತಮಾನದಲ್ಲಿ ಕಾರ್ಕಳವನ್ನು ಆಳಿದಂತಹ ಭೈರವರಸರು ನಿರ್ಮಾಣ ಮಾಡಿದರು. ಚತುರ್ಮುಖ ಅಂದರೆ 4 ಗರ್ಭಗುಡಿಗೆ 4 ದ್ವಾರಗಳಿದೆ. ಅದಕ್ಕೆ ಚತುರ್ಮುಖ ಬಸದಿ ಅಂತ ಕರೀತಾರೆ. ನೋಡಿ, ಕಲ್ಲಿನಿಂದ ಎಷ್ಟು ಒಳ್ಳೆ ಕಲಾಕೃತಿಗಳನ್ನು ಮೂಡಿಸಿದ್ದಾರೆ ಗೋಡೆಗಳಲ್ಲಿ ಸುತ್ತ. ಬಾಗಿಲುಗಳು ನೋಡಿ ಎಷ್ಟೆಷ್ಟು ದೊಡ್ಡದಿದೆ. ಇದನ್ನು ನೋಡಲಿಕ್ಕೆ ಒಂದು ಭಾರಿ ಚೆಂದ. ಹಿಂದಿನವರ ಕಲಾಕೃತಿಗಳೇ ಅದ್ಭುತ. ಇವಾಗ ನಮ್ಮವರಿಗೆಲ್ಲ ಇದನ್ನು ಮಾಡಲಿಕ್ಕೆ ಸಾಧ್ಯವೇ ಇಲ್ಲ, ಅಷ್ಟು ಚೆಂದ ಮಾಡಿದ್ದಾರೆ. ಇಲ್ಲಿಯ ಒಂದೊಂದು ಕಂಬಗಳು ಕೂಡ ಒಂದೊಂದು ರೂಪದಲ್ಲಿದೆ, ಅಷ್ಟು ಚೆನ್ನಾಗಿದೆ. ಎಷ್ಟು ವರ್ಷ ತಗೊಂಡಿದ್ದಾರೆ ಏನೋ ಇದನ್ನು ನಿರ್ಮಾಣ ಮಾಡಲಿಕ್ಕೆ. ಇದು ಬಸದಿಯ ಹಿಂಬದಿ. ಇಲ್ಲೂ ಕೂಡ ನೋಡಿ ಎಷ್ಟು ಚೆಂದ ಇದೆ ಕಂಬಗಳೆಲ್ಲ. ಬಸದಿಯ ಮೇಲ್ಛಾವಣಿ ನೋಡಿ, ಎಷ್ಟೊಂದು ಅದ್ಭುತ ಕಲಾಕೃತಿಗಳಿದೆ. ಇದನ್ನೆಲ್ಲ ಉಳಿಸ್ಕೊಂಡು ಹೋಗ್ಬೇಕು ನಾವು. ಈ ಬಸದಿಯ ಒಳಗಡೆ ಶೂಟಿಂಗ್ ಮಾಡಲಿಕ್ಕೆ ಬಿಡಲ್ಲ, ಫೋಟೋ ತೆಗಿಯೋಕ್ಕೆಲ್ಲ ಬಿಡಲ್ಲ. ಮೂರ್ತಿಗಳೆಲ್ಲ ಬಹಳ ಅತ್ಯದ್ಭುತವಾಗಿದೆ. ಕಾರಣ ನಾವು ಒಳಗೆ ಹೋಗಿ ನೋಡ್ಕೊಂಡು ಬಂದ್ವಿ, ಫೋಟೋ ತೆಗಿಲಿಕ್ಕೆ ಇಲ್ಲ ಹೇಳಿದರು, ಹಾಗಾಗಿ ವೀಡಿಯೋ ಮಾಡಲಿಕ್ಕೆ ಆಗಲಿಲ್ಲ. ಅದಕ್ಕೆ ಹೊರಗಡೆಯಿಂದಲೇ ತೋರಿಸ್ತಾ ಇದ್ದೀವಿ. ಮತ್ತು ನಮ್ಮ ಕಾರ್ಕಳದಲ್ಲಿ ಇಂಥ ಬಸದಿ ದೇವಸ್ಥಾನಗಳು ತುಂಬ ಇದೆ. ನಮ್ಮ ಕಾರ್ಕಳದಲ್ಲಿ ಕಲ್ಲು ತುಂಬ ಸಿಗ್ತದೆ. ಹಾಗಾಗಿ ಹಿಂದಿನವರೆಲ್ಲ ಕಲ್ಲಿನಿಂದಲೇ ನಿರ್ಮಾಣ ಮಾಡ್ತಿದ್ರು. ಇವಾಗೆಲ್ಲ ಸಿಮೆಂಟು ಅದು ಇದು ಅಂತೇಳಿ ಮಾಡ್ತಾರೆ. ಮೊದಲೆಲ್ಲ ಹಾಗಿಲ್ಲ, ಎಲ್ಲ ಕಲ್ಲಿಂದಲೇ ಮಾಡ್ತಾಯಿದ್ರು. ಅಷ್ಟು ಕಲ್ಲುಗಳು ನಮ್ಮಲ್ಲಿ ಸಿಗ್ತಿದ್ವು. ಕರಿಯ ಕಲ್ಲು, ಮುಂದೆ ಅದು ಕಾರ್ಕಳ ಆಯಿತು. ನಮ್ಮ ಕಾರ್ಕಳ ಹೆಸರಿನ ಮೂಲವೇ ಕರಿಯ ಕಲ್ಲು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ.